ಆಮೇಲೆ ಇನ್ನೊಂದ್ಸಲ ಹೇಳ್ತೀರಾ ನೀವು ಬಿಡಿ ಪರವಾಗಿಲ್ಲ ಇನ್ನೊಂದು ಆಗಿಲ್ಲ. ಓಕೆ. ಇದು ಅವ್ರಿಗೆ ಕೈ ಸುಟ್ಟೋಗಿದೆ. ಓ ನೀವು ಕೈ ಸುಟ್ಟಿರೋದು ನಾನು, ಆದರೆ ಅದಕ್ಕೆ ಮೇಕಪ್ ಮಾಡ್ತೀನಿ. ಅಲ್ಲಿ ನೋಡಿ, ಅಲ್ಲಿ 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 ಬಡ್ಸ್ಕೊಳ್ಳೋದು. ನಮ್ಗೆ ಎಷ್ಟು ಕಷ್ಟ ಕೊಡ್ತಿದ್ದಾರೆ ಗೊತ್ತಾ. ನೀವು ಟೆಲಿಕಾಸ್ಟ್ಗಿಂತ ಮುಂಚೆನೇ ಎಲ್ಲ ಹಾಕ್ಬೇಡಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಹಂಗೆ ಟೆಲಿಕಾಸ್ಟ್ಗಿಂತ ಮುಂಚೆ ಎಲ್ಲ ಹಾಕ್ತಿರ್ತಾರೆ, ಅದನ್ನ ಯಾರು ನೋಡಕ್ ಹೋಗ್ಬೇಡಿ. ನೀವು ಟೆಲಿಕಾಸ್ಟ್ ಆದ್ಮೇಲೆ ನೋಡಿ. ನೋಡ್ತೀರಾ? ಏನಿಲ್ಲ, ನಾನು ತುಂಬ ಮುಗ್ದೆ ಅಲ್ವಾ, ನಾನು ಒಳ್ಳೆತನ ಎಲ್ಲ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅಷ್ಟೇ. ನೋಡಿ ಇವತ್ತು ನಮ್ಮ ಚೇಂಜಸ್ ಆದ್ರೆ ನನಗಂತೂ ಖುಷಿನೇ, ನಾನು ನೆಗೆಟಿವ್ ಮಾಡೋಕ್ಕೆ ಇಷ್ಟ. ಸೊ ಇವರು ಅಭಿ ಅವರ ಪ್ರತಿಭೆನ ತೋರಿಸ್ತಿದ್ದಾರೆ. ಆಮೇಲೆ ಇವರು ಪ್ರತಿಭೆಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಕಾಣಿಸ್ತಿದ್ಯಾ ನಿಮ್ಮ ಫೇಸ್? ನೋಡಿ ಗಾಯ, ಕರ್ಪೂರ ಸುಟ್ಟಿರೋ ಗಾಯ ನೋಡು, ನನಗೆ ಗಾಯ ಆಗಿರೋದು. ಅಲ್ಲ ಗಾಯ, ಇದು ನಿಜವಾಗ್ಲೂ ಗಾಯ. ಇನ್ನೂ ಒಂದು ವಾರ ಇದೆ ನಮಗೆ ಸ್ವಲ್ಪ. ಮಂಡೇ, ನೆಕ್ಸ್ಟ್ ಮಂಡೇ. ಗಾಯ ಆಗಿದೆ. ಬರೀ ಡೌಗಳು. ದೀಪನ ನೋಡಿದ್ರಿ, ದೀಪನ ಗಾಬರಿ ನೋಡಿದ್ಲು, ಕಣ್ಣಲ್ಲಿ ನಂಬುವಾಗ ನೋಡಿದ್ರಿ. ದೊಡ್ಡಮ್ಮ, ಈ ಸ್ಪೆಷಲ್ ನಿಮಗೋಸ್ಕರ ಮಾಡಿರೋದು ಅಂತ ಬಂದರು ರಜತ್ ಇವರು ವಿಶಾಲು. ಯಾಕಪ್ಪ ಎಲ್ಲ ಮನುಷ್ಯರಲ್ವ ಅಂತ ಯಾರು ಹೇಳಿದ್ರು. ಅದಾದಮೇಲೆ ತಂಗೊಂಡು ಎಲ್ರಿಗೂ ಇದೆ, ಅಮ್ಮವ್ರಿಗೆ ಸ್ಪೆಷಲಾಗಿ ಗಿಫ್ಟ್ ಮಾಡಿದ್ದಾರೆ ಅಂತಂದರು. ಇವ್ರ ಪಾಡಿಗೆ ರಾಧಿ